ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ನಾನು ಊರಿಗೆ ಬಂದಿದ್ದೀನಿ ಅಮ್ಮನ ಮನೆಗೆ. ಏಕೆಂದರೆ ಇವತ್ತು ಮೇ 1. ಇಲ್ಲಿ ಶುಕ್ರವಾರ ಬಂದು ಪಟ್ಟದಮ್ಮ ಇದೆಯಲ್ವಾ ನಮ್ಮ ತೋಟದ ಹತ್ರ, ಆ ದೇವರು ಒಂದು ಸ್ವಲ್ಪ ಅಲ್ಲಿ ಕಳ್ತನ ಆಗಿ ದೇವ್ರ ವಿಘ್ನ ಆಗಿದೆ, ದೇವ್ರು ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಅದರಿಂದ ಮತ್ತೆ ದೇವ್ರ ತರೋದಕ್ಕೆ ಕೆರೆತೊಣ್ಣೂರಿಗೆ ಹೋಗ್ತಾ ಇದ್ದಾರೆ. ಅಂದರೆ ಕೆರೆತೊಣ್ಣೂರಲ್ಲಿ ಏನು ಅಂದರೆ ಈ ದೇವಸ್ಥಾನ ಓಪನ್ ಮಾಡೋದಾಗಲಿ ಅಲ್ಲಿಂದ ದೇವ್ರು ತರೋದಾಗಲಿ ಅಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿದ್ದಾರೆ ಅಂತಲೇ ಹೇಳ್ತಾರೆ. ಆದ್ದರಿಂದ ಅಲ್ಲಿ ದೇವ್ರು ತೊಗೊಂಡು ಬಂದು ಇಲ್ಲಿ ದೇವಸ್ಥಾನದೊಳಗಡೆ ತೊಗೊಂಡೋಗಿ ಒಂದು ಚಿಕ್ಕ ಹುಡುಗಿ ಅಂದರೆ ಮೆಚ್ಯೂರ್ಡ್ ಆಗಿರಲ್ವಲ್ಲ ಆ ಹುಡುಗಿರಿ ಅದನ್ನು ಒರೆಸಿ ಆ ದೇವ್ರು ಬರುತ್ತೆ ಹುಡುಗಿ ಕೂಡ. ಆಮೇಲೆ ಹೋಗಿ ದೇವಸ್ಥಾನದೊಳಗಡೆ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಕಳಸ ಇಟ್ಕೊಂಡು ದೇವ್ರು ಬಂದಿರುತ್ತಲ್ಲ ಅವರು ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡಿದಾಗ ಅಂದರೆ ಅಲ್ಲಿ ತೊಗೊಂಡೋಗಿಟ್ಟಾಗ ದೇವರು ದೇವಸ್ಥಾನದೊಳಗಡೆ ಹೋಗುತ್ತೆ ಅನ್ನೋದೇನೋ ಒಂದು ನಂಬಿಕೆ. ಆದ್ದರಿಂದ ಇವತ್ತು ಕೆರೆತೊಣ್ಣೂರಿಗೆ ಹೋಗಬೇಕಾಗಿದೆ. ನಾನು ಬೇಗನೆ ಬಿಟ್ಟೆ, 6 ಗಂಟೆ 5:45 ಗಂಟೆಗೆ ಬಂದು ಅಲ್ಲಿ ಬಸ್ ಹತ್ತಿದ್ದು. ಇಲ್ಲಿ ಬರೋಷ್ಟೊಳಗೆ 9 ಗಂಟೆ ಆಗೋಯಿತು. ಬಂದು 8:15 ಆಗಿತ್ತು. ಬಂದು ಇಲ್ಲಿ ತಿಂಡಿ ತಿಂದು ನಾನಿಲ್ಲಿ ಬೇಗ ಹೊರಡ್ತಾರೆ ಅನ್ನೋದಕ್ಕೋಸ್ಕರ ಬೇಗ ಬಂದೆ. ಸೊ ಇನ್ನೂ ಇಲ್ಲಿ ಹೊರಟೇ ಇಲ್ಲ, ಎಷ್ಟೊತ್ತು ಕೊಡ್ತಾರೋ ನೋಡಬೇಕು. ಆಗಲೇ 9:30 ಏನೋ ಹತ್ತತ್ರ ಆಗಿದೆ. ನೋಡೋಣ ಎಷ್ಟೊತ್ತು ಕೊಡ್ತಾರೆ ಅಂತ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಕೆರೆತೊಣ್ಣೂರೆಲ್ಲ ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಅಲ್ಲಿ ನೋಡದೇ ಇರೋರು ಕೂಡ ಈ ವಿಡಿಯೋ ಮೂಲಕ ನೀವು ನೋಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಮಕ್ಕಳಾಗದೇ ಇರೋರು, ಈ ಹೆಣ್ಮಕ್ಳು ಇರ್ತಾರಲ್ವ ಅವರು ಕೂಡ ಅಲ್ಲಿ ಹೋಗಿ ಅಲ್ಲೇನೋ ಅವ್ರ ಮೇಲೆ ನೀರು ಹಾಕಿ ಮುತ್ತೈದೆಯರ ಕಡೆಯಿಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದಾಗಲಿ ಈ ಥರ ಎಲ್ಲ ತುಂಬ ಕೆಲವೊಂದು ಅಲ್ಲಿ ನಡೆಯುತ್ತೆ. ಅಲ್ಲಿ ವಿಡಿಯೋನ ಫುಲ್ ನೋಡಿ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಆಮೇಲೆ ಸಿಗ್ತೀನಿ ಗೈಸ್. ಆ ಕಡೆ ಯಾವಾಗ ಹೋಗ್ತಾರಪ್ಪ? ಎಲ್ಲದಲ್ಲ ಮುಖದ ಸರಿಯತದೆ. ಬರಲ್ಲ ಅನ್ಕೊ ಅವ್ರ ಆಟೋದಲ್ಲಿ ನಿಧಾನ ಬರ್ತಾರಪ್ಪ ಅವರು. ಎಲ್ರು ತೆಗಿಯಕ್ಕಾಗಲ್ಲ. ಬಾಪ ಮುಂದೆ ಹಿಡ್ಕೊ ತೊಡೆ ಮೇಲೆ ಬರ್ತೀನಿ. ಮಂಜಕ್ಕ ಹಿಡ್ಕೊ ತೊಡೆ ಮೇಲೆ ನಮ್ಮ ಹುಡುಗರೆಲ್ಲ ನಾನು ಇಲ್ಲ ಬಿಸಿಲು ನಿಲ್ಸುತ್ತಲ್ಲ ಸುಟ್ಟು ಆಯ್ತದ ಕಂಬಿ ಬೇರೆ ಬೆನ್ನು. ಏನು ಮಾಡೋದು? ಮುಂದ್ಗಡೆ ಕುಣಿಸಿವೆ ತಾತನ ಜೊತೆ ಕುತ್ಕೊಳ್ಳಿ ಬಿಡಿ ಆಂಟಿ. ಜಾಗ ಇದ್ರೆ ನಾನೇ ಹೋಯ್ತಾರೆ ಇದೇ ಹೋಗಿ. ಇದೇ ಗೈಸ್ ನೋಡಿ ಟೆಂಪಲ್ ಕಾಣ್ತಿರೋದು. ಈ ಟೆಂಪಲ್ಗೆ ಇವಾಗ ದೇವರು ತರ್ತಾ ಇರೋದು ಈ ಟೆಂಪಲಲ್ಲಿನೇ. ಬಟ್ ನಾವಿಲ್ಲಿ ನಮ್ಮೂರು ರೋಡು ಅಂದರೆ ನಮ್ಮೂರು ಒಳಗಡೆ ಫಸ್ಟ್ ದೇವಸ್ಥಾನ ಸಿಗುತ್ತೆ, ಆಮೇಲೆ ನಮ್ಮೂರು ಸಿಗುತ್ತೆ. ಆದ್ದರಿಂದ ಇಲ್ಲಿ ನಮ್ಮೂರಿಂದ ಬಂದ್ವಲ್ಲ, ಇಲ್ಲಿ ದೇವಸ್ಥಾನ ಹತ್ರ ನಿಲ್ಲಿಸಿದ್ರು. ಇನ್ನೊಂದು ಆಟೋ ಬರಬೇಕಾಗಿತ್ತು, ಎಲ್ಲ ಒಟ್ಟಿಗೆ ಹೊರಡೋಣ ಅಂತೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಕೆರೆತೊಣ್ಣೂರಿಗೆ ಬಂದ್ವಿ. ಕೆರೆತೊಣ್ಣೂರಲ್ಲಿ ಕೆಳಗಡೆ ಒಂದು ಟೆಂಪಲ್ ಇದೆ, ಇಲ್ಲಿ ನೋಡಿ ಇಲ್ಲಿ ಕಾಣ್ತಿರ್ಬೋದು. ಇಲ್ಲಿ ನಿಲ್ಲಿಸಿದ್ರು. ಇಲ್ಲಿ ಅಂದರೆ ಏನಕ್ಕೆ ಅಂದರೆ ಮಣ್ಣಳ್ಳಿ ಇನ್ನೊಂದು ಊರವರು ಅಲ್ಲಿ ಅವ್ರ ಹತ್ರ ಅಲ್ಲಿ ದೇವ್ರು ಇತ್ತು, ಆಂಜನೇಯ. ಮುಂದೆ ದೇವ್ರು ಹೊರಡ್ಲಿ ಆಮೇಲೆ ನಾವು ಹೊರಡೋಣ ಅಂತೇಳಿ ಇಲ್ಲಿ ವೆಯ್ಟ್ ಮಾಡಿಸಿದ್ರು. ನೋಡ್ತಾ ಇರ್ಬೋದು ನೀವು ಕೆರೆತೊಣ್ಣೂರು ಅದ್ರ ವ್ಯೂಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದೇನೇ ಕೆರೆತೊಣ್ಣೂರು ಅಂತ ಹೇಳೋದು. ಇಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿದ್ದಾರೆ ಅಂತಲೇ ಹೇಳ್ತಾರೆ. ನೋಡ್ತಿರ್ಬೋದು, ಸಮ್ಮರ್ ಇದ್ದರೂ ಕೂಡ ನೀರು ಕಡಿಮೆ ಆಗಲ್ಲ. ಇಲ್ಲಿ ನೀರು ಯಾವಾಗಲೂ ಇರುತ್ತೆ. ಏನೋ ಅದೊಂದು ನಂಬಿಕೆ. ಬಟ್ ಒಂದು ಸೈಂಟಿಫಿಕ್ ಆಗೂ ಕೂಡ ಇದು ಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಹೆಣ್ಮಕ್ಳು ಮಕ್ಕಳಾಗಿರಲ್ವಲ್ಲ ಅವರು ಕೂಡ ಇಲ್ಲಿ ಬಂದು ಅದೇನೋ ಪೂಜೆ ಎಲ್ಲ ಮಾಡಿ ಮುತ್ತೈದೆಯರಿಗೆ ಕುಂಕುಮ ಎಲ್ಲ ಕೊಟ್ಟು ಏನೇನೋ ಮಾಡ್ತಾರೆ. ಅದೆಲ್ಲ ಇಲ್ಲೂ ಕೂಡ ಅದನ್ನು ಇಲ್ಲಿ ಬಂದು ಮಾಡಿದ್ರೆ ಮಕ್ಕಳಾಗುತ್ತೆ ಅನ್ನೋದೊಂದು ನಂಬಿಕೆ.
ನೋಡಿ ನೀವೇ ನೋಡ್ತಿರ್ಬೋದು. ಫುಲ್ಲು ಈ ಸೈಡ್ ಬಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು, ಅಂದರೆ ಎಲ್ಲ ಫುಲ್ ಕವರ್ ಆಗಲಿ ಅಂತ. ಬಟ್ ತುಂಬ ಚೆನ್ನಾಗಿತ್ತು, ಅಷ್ಟೇ ಬಿಸಿಲು ಕೂಡ ಇತ್ತು. ಇದು ವೇವ್ಸ್ ಬರುತ್ತಲ್ಲ, ಈ ವೇವ್ಗಳು ಬರಲ್ವಿ, ವೇವ್ಸು ಬಂದಾಗ ಒಂಥರ ನೊರೆ ಥರ ಆಗುತ್ತೆ. ಬನ್ನಿ ಅಲ್ಲೋಗೋಣ. ಅದೇ ಪೂಜೆ ಮಾಡೋರು ಮಾಡ್ತಾರೆ. ಏನೇನೋ ಪೂಜೆಗಳಿರುತ್ತಲ್ಲ. ವಾವ್, ವಾಟ್ ಆಯಳ ಆಯಳು ಆಯಳು ದೇವ್ರು, ನಿಮ್ಮಮ್ಮ ದೇವ್ರು. ಇಲ್ಲಾಂದ್ರೆ 2x ಮಾಡ್ಬಿಡಲಾ? ಅರ್ಷಿತ್ ಹಾಕಿರ್ಬೇಕ, ಪರ್ಫೆಕ್ಟ್ ಕಾಣಿಸ್ತದೆ. ಅಲ್ಲಿ ನೀರು ಬೀಳುತ್ತೆ, ಎಲ್ಲ ಸ್ನಾನ ಮಾಡಕ್ಕೆ ಹೋಗ್ತಿದ್ದಾರೆ. ಬನ್ನಿ ಹೋಗೋಣ. ಹಂಗೆ ನೀರು ಮುಳುಗೋದು ಅಷ್ಟೇ ಅಲ್ವಾ? ಬಾ, ಅದೇ ಮುಳುಗಿದ್ರೆ ಪಾಪ ಕರ್ಮಗಳೆಲ್ಲ ತೊಳೆಯುತ್ತೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್, ಶಿವನ. ಅದೇ ಲೋಗ್ ನಿಂತ್ಕೊಳ್ಬೇಕು, ಅದೇ ಲೋಗ್ ನಿಂತ್ಕೊಂಡು ತಲೆ ಕೊಟ್ರೆ ಅದು ಏನೋ ಇದು ಪಾಪ ಕರ್ಮಗಳೆಲ್ಲ ತೊಳ್ದಂಗೆ ಅಂತ ಅನ್ನೋದು. ಅವ್ರು ಯಾವಾಗ ಬಂದ್ರು? ಹುಡುಗ್ರೆ ಎಷ್ಟು ಈಸಿಯಾಗಿ ನಿಂತವ್ ನೋಡು. ನಮಗೆ ಭಯ ಆಗುತ್ತೆ ನೋಡು, ಇಲ್ಲಿ ನೋಡ್ತಿದ್ರೆ. ಎಲ್ಲ ಹಾಯ್ ಗಾಯ್ಸ್, ಇಲ್ಲಿ ನೋಡ್ತಿರ್ಬೋದು. ಅಲ್ಲಿ ಕೆರೆ ಇದೆಯಲ್ಲ, ಆ ಕೆರೆಯಿಂದ ಬರೋವಂಥ ನೀರು ಇಲ್ಲಿ ಬಂದು ಮರ್ಗ ಅಂತ ಹೇಳ್ತಾರೆ. ಇಲ್ಲಿ ಈ ಥರ ನೀರು ಬೀಳೋದನ್ನ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು, ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋದೊಂದು ನಂಬಿಕೆ. ಆದ್ದರಿಂದ ಇಲ್ಲ ಅವರು ಕೂಡ ಹೋಗೋದೈತೆ. ನಾಳೆ ತುಂಬ ವರ್ಷಗಳೇ ಆಗಿತ್ತು, ನನ್ನ ಮದುವೆಗಿಂತ ಮುಂಚೆ ಹೋಗಿದ್ದು. ಬಟ್ ಈ ಥರ ಎಲ್ಲ ಸ್ನಾನ ಅವಾಗ ಮಾಡಿದ್ರೂ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ಆದರೂ ಹೋಗೋದೈತಿಯಾ ಅಲ್ಲೇ, ಅಂದರೆ ಯಾರು ಬಟ್ಟೆಗಳೇನು ತೊಗೊಂಡೋಗಲ್ಲ. ಬಟ್ ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹಾಕ್ಕೊಳ್ಳೋಕ್ಕೆ ಸರಿಯಾಗಿ ವ್ಯವಸ್ಥೆನೂ ಕೂಡ ಇಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಅವ್ರು ಹೇಳಿದ್ರು ಹೋಗೋದಕ್ಕೆ ಮಾಡ್ಕೋ ಅಂತ. ಬಟ್ ನಂಗೆ ನೀರೊಂದು ಸ್ವಲ್ಪ ಭಯ, ಎಲ್ಲರೂ ಇದ್ದಿದ್ದರಿಂದ ನಾನು ಒಂದು ಸ್ವಲ್ಪ ನೋಡೋಣ ಒಳ್ಳೇದಲ್ವಾ ಅಂದ್ಬಿಟ್ಟು ಅವ್ರ ಜೊತೆ ಎಲ್ಲ ನಮ್ಮ ಅಲ್ಲಿ ಆಂಟಿಗಿರೆಲ್ಲ ಇರಲ್ಲ, ಮತ್ತು ನಾವು ಎಲ್ಲ ಇದ್ರೆ ಅವ್ರ ಜೊತೆ ಹೋದೆ. ಬಟ್ ಆದ್ರೂ ಏನೂ ಅಷ್ಟು ಅನ್ನಿಸ್ಲಿಲ್ಲ ನನಗೆ. ಬಿಸಿಲು ಅದಕ್ಕೂ ನೀರು ಬೆಚ್ಚಗೆ ಇತ್ತು. ಅಷ್ಟೊಂದೇನು ತುಂಬ ಕೊರಿಯೋದಾಗಲಿ ಏನೂ ಆಗಲಿಲ್ಲ. ಬಟ್ ತುಂಬ ಹೊತ್ತೇನು ಆಟ ಆಡಲಿಲ್ಲ ನಾನು. ಒಂದು ಸ್ವಲ್ಪ ಹೊತ್ತು ಮಾಡ್ಕೊಂಡು ಬಂದುಬಿಟ್ಟೆ, ಯಾಕಂದ್ರೆ ನೀರಿನ ಜೊತೆ ಸರ್ಸಾಡೋದು ಅಂತೇಳಿ. ಆದರೂ ಚೆನ್ನಾಗಿತ್ತು. ಇಲ್ಲಿಗೆ ಹೋಗ್ಬೋದಲ್ವಾ? ಇಲ್ಲಿಗೆ ಇಲ್ಲಿ ಆನ್ ಮಾಡೋಣ. ಮೇಲೆ ಇದೆಲ್ಲ ಅವ್ರೇನು ಇನ್ನೂ ಅಲ್ಲೇ ಇದ್ದಾರೆ ನೋಡು.
ಇವತ್ತು ಬರ ಆಮೇಲೆ ಇಲ್ಲಿಗೆ ಇಟ್ಕೊ. ಫಿಲಪ್ ಮಾಡ್ಬಿಟ್ಟ. ತಿನ್ಕೊಳ್ಳಿ ಅದನ್ನ, ಹೋಗೋಣ. ಮಜ್ಜಿಗೆ ಇವ್ರು ಹೇಳಿದ್ರಲ್ಲ ಅದ್ರಲ್ಲಿ ಇವ್ರು ಹೇಳಿದ್ರಲ್ಲ ಮಜ್ಜಿಗೆ ಅಂತ, ಅದಕ್ಕೆ ಹೇಳಿದ್ದು. ನೋಡ್ರಿ ನಮ್ಮ ವರ್ಷಿತ ಅಕ್ಕ ತಿಂತವ್ರೆ. ಅಷ್ಟೇ. ನೋಡಿ ನೆನ್ಪ ನೋಡ್ರಿ 3 ಜನ ಮಾಡ್ತವ್ರೆ ಮೀಟಿಂಗ್. 3 ಜನ ಮಾಡ್ತವ್ರೆ ಮೀಟಿಂಗ್. ನೋಡಿ ಹುಳ ದುಡ್ಡು ಖರ್ಚು ಮಾಡಿಲ್ಲ. ಅವ್ರಿಗೆ ಹೇಳ್ಬಿಟ್ಟು ಫೋನ್ ಮಾಡಿ ಕೊಡುವ ಸ್ಮೈಲ್ ಪ್ಲೇಸ್. ಪೂಜೆ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಬಂದ್ವಿ ದೇವ್ರ ಹತ್ರ. ಎಲ್ಲ ದೇವ್ರಿಗೆ ಓಂಬಳೆ ಎಲ್ಲ ಮಾಡಿ ಅದು ಎಲ್ಲ ಹಾಕಿ, ಮತ್ತು ಇಲ್ಲಿ ಅಂದರೆ ಮೆಚೂರ್ಡ್ ಆಗದಿರೋ ಹುಡುಗಿಗೆ ದೇವ್ರು ಒರೆಸ್ಬೇಕಲ್ವ, ಅವ್ರನ್ನ ಕೂರಿಸಿಬಿಟ್ಟು ಮುಂದೆ ಅಲ್ಲಿ ಒಂಥರ ಅಲ್ಲಿ ಇಟ್ಟಿದ್ದಾರಲ್ವ ಮಡಿಕೆಗೆ, ಅದು ಓಂಬಳೆ ಎಲ್ಲ ಇಟ್ಟು ಹಾಕಿದಾರಲ್ಲ, ಅದನ್ನು ಕರ್ಗ ಅಂತ ಹೇಳ್ತಾರೆ. ಅದನ್ನು ದೇವ್ರು ಬಂದು ಹುಡುಗಿ ಒತ್ಕೊಳ್ಬೇಕು. ಅಲ್ಲಿವರೆಗೂ ದೇವ್ರುಗಳೆಲ್ಲ ಈ ಥರ ಎಲ್ಲ, ಮತ್ತು ಅಲ್ಲಿ ನೋಡಿ ಅಲ್ಲಿ ಆಂಜನೇಯಂಗೆ ಎಲ್ಲ ಮಣೆಕಾಯಿ ಹಾಕ್ತಿದ್ದಾರೆ. ಏನೋ ಚೆನ್ನಾಗಿತ್ತು. ಮುಂದೆ ನೀವೇ ನೋಡಿ ಹೇಗಿರುತ್ತೆ ಅಂತ, ಓಕೆನಾ? ಬೆಲ್ಟಿದಾರ ಪರವಾಗಿಲ್ಲ, ಏನು ಆಗಲ್ಲ. ನಾವು ಇನ್ನು ಮಾಡಬೇಕು, ಚಿಕ್ಕವರೆಲ್ಲ ಅಲ್ಲಿ ದೊಡ್ಡವ್ರು ಮಾಡ್ತಾರೆ. ನಾನು ಹೋಯ್ತೀನಿ. ನಮ್ಮ ಹುಡುಗರು ಈ ಥರ ರುಚಿ ಅಂತಾರೆ. ದೇವ್ರು ಬರುತ್ತಲ್ಲ, ದೇವ್ರನ್ನ ಕರ್ಕೊಂಡು ಹಂಗೆ ಹೋಗೋದಾ? ಅಲ್ಲೋಗಿ ಯಾವ
ಈಗೆಲ್ಲ ದೇವರೆಲ್ಲ ಹೊತ್ಕೊಂಡು ದೇವ್ರು ಕರ್ಕೊಂಡು ಕೆಳಗಡೆ ಒಂದು ಟೆಂಪಲ್ ಇತ್ತಲ್ವ ಗೈಸ್, ಅಲ್ಲಿವರೆಗೂ ಹೀಗೆ ದೇವ್ರ ಮೆರವಣಿಗೆ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗಿದ್ದು ಒಂದು ದೇವಸ್ಥಾನ ಸುತ್ತ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇನ್ನು ಗಾಡಿಗಳಲ್ಲಿ ಇಟ್ಕೊಂಡು ದೇವ್ರನ್ನ ಇನ್ನು ಹೊರಡೋದೆ ಊರಿಗೆ. ನೋಡಿ ಈಗೆಲ್ಲ ಇದೆ ಅಂತ. ಅಂದರೆ ನಮ್ಮ ಕಡೆ ಈ ಥರ ಮಾಡ್ತಾರೆ, ನಿಮ್ಮ ಸೈಡು ಈ ಥರ ಎಲ್ಲ ಇದೆಯಾ? ಅಂದರೆ ಒಬ್ಬೊಬ್ಬರ ಕಡೆ ಒಂದೊಂದು ಶೈಲಿ ಇರುತ್ತೆ, ಒಂದೊಂದು ಥರ ಪದ್ಧತಿ ಸಹ ಇರುತ್ತೆ. ಬಟ್ ನಮ್ಮ ಕಡೆ ಈ ಪದ್ಧತಿ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಕಡೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಓಕೆನಾ? ನವಿಲು ಹೂವು ಅಂತಿದ್ದ ತಾನೆ, ನವಿಲು ಹೂವು ಅಂತ ಹೇಳ್ತಿದ್ದ. ಬಟ್ ಇದು ಈ ಗಿಡ ತುಂಬ ಇದೇನು ಬೆನಿಫಿಟ್ಸ್ ಇದೆ, ತುಂಬ ಇದೆಯಾ? ಇದೇನು ಯೂಸು ಕಮೆಂಟ್ಸ್ ಮಾಡಿ ಗಾಯ್ಸ್. ಇದೆ ಅಂದರೆ ಇದೇನೋ ಒಂದು ಯಾವುದೋ ಕಾಯಿಲೆಗೆ ಬೆಳಿಗ್ಗೆ ಹೊತ್ತೇನೋ ಜ್ಯೂಸ್ ಮಾಡ್ಕೊಂಡು ಕುಡಿತಾರಂತ. ಇದನ್ನು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವೆಲ್ಲ ಇದನ್ನು ನವಿಲು ಹೂವು ಅಂತ ಹೇಳ್ತೀವಿ, ಬೇರೆ ಕಡೆ ಏನೇನು ಹೇಳ್ತಾರೋ. ಬರ್ತಾ ಆಮೇಲೆ ತುಂಬ ಮಳೆ ಬಂದು ಮಧ್ಯದಲ್ಲಿ ನಿಂತ್ಕೊಂಡು ಅಲ್ಲಿ ಅಯ್ಯೋ ಒಂದು ಸಮಸ್ಯೆ ಆಗಿತ್ತು ಗಾಯ್ಸ್. ದೇವ್ರ ದಯೆ ಅಂತಲೇ ಹೇಳ್ಬೋದು. ಯಾವಷ್ಟು ದಿನ ಮಳೆ ಬಂದಿದೆ ಅವತ್ತು ಬಂದು ಸದ್ಯ ಈಗ ಆರತಿ ತೊಗೊಂಡೋಗೋ ಟೈಮಲ್ಲಿ ಬಂದಿರೋ ಪುಣ್ಯ ಬಂದು ಹೊರಟೋಯ್ತು. ಇನ್ನು ಊರಿಗೆ ಬಂದಾದಮೇಲೆ ಸಂಜೆ ಆಗ್ತಿದ್ದಂಗೆ ಎಲ್ಲ ಕಳಸ ತೊಗೊಂಡು ದೇವರು ಆರತಿ ತೊಗೊಂಡು ಕಳಸ ಎಲ್ಲ ಆರತಿ ತೊಗೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಇರೋದು ಊರಿನವರೆಗಲ್ವಾ. ಹಾಗೇನೆ ಅಂದರೆ ಈ ಪಟ್ಟಲದಮ್ಮ ಸೇರ್ಬೇಕಾಗಿ ಮೇಯ್ನ್ ಮಣ್ಣಳ್ಳಿಗಲ್ವಾ, ಅದರಿಂದ ಮಣ್ಣಳ್ಳಿ ಊರಿಗೆ ಸೇರ್ಬೇಕಾದ್ರೆ ದೇವರೆಲ್ಲ ಅಲ್ಲಿದೆ. ಅವ್ರು ಹೆಬ್ಬಾಗ್ಲಿಂದ ಅಲ್ಲಿ ಬರಬೇಕು, ಅಲ್ಲಿ ದೇವರಿಂದ ಅಂತೇಳಿ ಹೆಬ್ಬಾಗ್ಲಿಂದ ಅಂತೇಳಿ ಅಲ್ಲಿ ಊರು ಬರಬೇಕಲ್ವ, ಅವ್ರ ಊರನ್ನು ಕರ್ಕೊಂಡು ಒಟ್ಟಿಗೆ ದೇವ್ರು ಬರುತ್ತೆ. ಆಂಜನೇಯನು ಕೂಡ ಅಲ್ಲೇ ಇದೆ, ಪಟ್ಟಲದಮ್ಮ ಇದು ಕೂಡ ಅಲ್ಲೇ ಇದೆ. ಮತ್ತು ಹುಡುಗಿಗೆ ಅವ್ರಿಗೂ ಕೂಡ ಅಲ್ಲೇ ಇರೋದ್ರಿಂದ ಅವರೆಲ್ಲ ಅಂದರೆ ಜೊತೆಯಲ್ಲಿ ದೇವರಿಂದ ನಾವು ಆರತಿ ತೊಗೊಂಡು ಬರಬೇಕು. ಮಣ್ಣಳ್ಳಿ ಗೇಟ್ವರೆಗೂ ಅಂದರೆ ನಮ್ಮೂರು ಗೇಟ್ವರೆಗೂ ಹೋಗಿ ಅವ್ರು ಅಲ್ಲಿಗೆ ಬರ್ತಾರೆ. ಮತ್ತು ಹುಚ್ಚಕರಲ್ಲಿ ಬರ್ತಾರೆ, ಅವ್ರವರು ಆರತಿ ತೊಗೊಂಡು ಅಲ್ಲಿಗೆ ಬರ್ತಾರೆ. ಮೂರೂರವರು ಕೂಡ ಎಲ್ಲ ಬಂದಮೇಲೆ ದೇವ್ರನ್ನ ಕರ್ಕೊಂಡು ಹಾಗೆ ಬಂದು ದೇವಸ್ಥಾನದವರೆಗೂ ಬರಬೇಕು ಆರತಿ ತೊಗೊಂಡು. ಇಲ್ಲಿ ನಮ್ಮೂರು ಗೇಟ್ ಹತ್ರ ಬಂದು ಗೈಸ್, ಬಟ್ ಮಣ್ಣಳ್ಳಿಯವ್ರು ಬರಲೇ ಇಲ್ಲ. ಎಷ್ಟೊತ್ತು 1.5 ವೆಯ್ಟ್ ಮಾಡಿದ್ವಿ, ಬರಲಿಲ್ಲ. ಡೈರಿಗೆ ಹಾಲೆಲ್ಲ ಕರೆದು ಹಾಲೆಲ್ಲ ಕರೆದು ಹಾಲು ಹಾಕ್ಬಿಟ್ಟು ಬರಬೇಕಂತೆ ಅಂತೇಳಿ ಲೇಟ್ ಮಾಡಿದ್ರು. ಮೇಲೆ ನೋಡ್ತಿರ್ಬೋದು ಅವ್ರು ಹುಚ್ಚಕರಡಿಗೆ ಹೋಗ್ತಾರೆ, ಅವರು ಕೂಡ ಬಂದರು. ಬಟ್ ಮಣ್ಣಳ್ಳಿಯವ್ರು ಒಂದಂತೂ ಲೇಟ್ ಆಗೋಯ್ತು. ಹಾಗೇನು ಏನು ಮಾಡಿದ್ರು ನಿಂತಿದ್ರು, ಅವರು ಬಂದಿದ್ರು. ದೇವ್ರು ಇಲ್ದಲೆ ಅವ್ರಿಗೂ ಕುಣಿಯೋಕೆ ಅಂತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಕೂತಿದ್ದು. ಆಮೇಲೆಲ್ಲ 2 ಗಂಟೆ ಸೇರಿದ್ದೆಲ್ಲ ಅಕ್ಕಿ ತೊಗೊಂಡು ಅಂದ್ಬಿಟ್ಟು ಅವರು ಕುಣಿತಾ ಇದ್ರು, ಅಲ್ಲಿ ಕೂಡ ಕುಣಿತಾ ಇದ್ರು. ಬಟ್ ದೇವ್ರು ಬಂದ್ರೇ ಅದಕ್ಕೊಂದು ಕಳೆ ಕುಡಿಯೋದಕ್ಕೆ. ಕೊನೆಗೂ ಫೈನಲಿ ಯಾವ ಟೈಮಿಗೆ ಬಂದರು ನೋಡಿ. ನಾವು ಯಾವ ಟೈಮಿಗೆ ಹೋಗಿದ್ವಿ, ಬೆಳಕಿದ್ದಂಗೆ ಹೋಗಿದ್ದು. ಬಟ್ ನೈಟ್ ಲೇಟ್ ಆಗೋಯ್ತು ನೋಡಿ. ಅವ್ರ ಊರವರು ಬರ್ತಾ ಇದ್ದಾರೆ. ಎಲ್ಲ ಕಳಸಗಳು ಒಂದು ಕಡೆ ಸೇರಿದ್ವು. ಕಳಸ ಅಂತೀನಿ, ಆರತಿ ಒಂದು ಕಡೆ ಸೇರಾಯಿತು. ದೇವ್ರು ಕರ್ಕೊಂಡು ದೇವಸ್ಥಾನ ಹತ್ರ ಹೋಗಬೇಕು.
ಪಟ್ಟಲದಮ್ಮ ಹುಡುಗಿಗೆ ಅಲ್ಲಿ ದೇವ್ರು ಬಂದಿತ್ತಲ್ವ, ಆ ದೇವ್ರು ಒಳಗಡೆ ಹೋಗೋಕ್ಕೆ ಎಷ್ಟು ಖುಷಿನೋ, ಮಾತಾದ್ರೆ ಎಷ್ಟು ಫಾಸ್ಟಾಗಿ ಓಡಿ ಓಡಿ ಬರ್ತಾಯಿತ್ತು ಅಂದರೆ ತುಂಬ ಖುಷಿಯಿಂದ ಬರ್ತಾಯಿತ್ತು. ಬಟ್ ಆಂಜನೇಯ ಮಾತ್ರ ಬರ್ತಿರಲಿಲ್ಲ ಅಷ್ಟು ಈಸಿಯಾಗಿ, ನುಲ್ಕೊಂಡು ಹಿಂದಕ್ಕೆ ಹೋಗೋದು. ಬಟ್ ಅದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಬಟ್ ಆ ಕತ್ಲೆ ಒಳಗೂ ತೆಗಿಯೋಕೆ ಆಗಲಿಲ್ಲ ಒಂದೊಂದು ಕೆಲವೊಂದು ಚೆನ್ನಾಗಿತ್ತು. ಬಟ್ ಆವಾಗ ಹಿಂದೆ ಹೋಗಿ ತಿರ್ಗಾ ಮತ್ತೆ ಪಟ್ಟಲದಮ್ಮ ದೇವ್ರು ಬಂದಿರೋರನ್ನು ಹೋಗಿ ಆಂಜನೇಯನ ಹತ್ರ ಕರ್ಕೊಂಡು ತಿರ್ಗಾ ಬರೋದು, ಆಂಜನೇಯ ಕರ್ಕೊಂಡು ಹೋಗೋವರೆಗೂ ಬರ್ತಿರ್ಲಿಲ್ಲ. ಹೀಗೆ ಒಂಥರ ಚೆನ್ನಾಗಿತ್ತು ನೋಡಿ. ನಮ್ಮ ಮನುಷ್ಯರಲ್ಲಿ ಯಾವ್ಯಾವ ಥರ ದೇವ್ರುಗಳಲ್ಲೂ ಹಂಗಿರುತ್ತಲ್ಲ, ಏನೋ ಒಂಥರ ಖುಷಿಯಾಗುತ್ತೆ. ಇದೆಲ್ಲ ಅವ್ರವ್ರ ನಂಬಿಕೆ ಅಷ್ಟೇ. ಒಬ್ಬರು ಅದು ನಂಬಕ್ಕೂ ನಂಬ್ತಾರೆ, ನಮ್ದಲ್ಲ ಇರೋಕ್ಕೂ ಇರ್ತಾರೆ, ಅವ್ರವ್ರಿಗೆ ಬಿಟ್ಟಿದ್ದದೆಲ್ಲ. ಬಟ್ ನಮಗಂತೂ ತುಂಬ ಖುಷಿಯಾಗುತ್ತೆ. ಒಂದು ದೈವಶಕ್ತಿ ಇದೆ ಅಂದಾಗ, ಒಂದು ದುಷ್ಟಶಕ್ತಿ ದೈವಶಕ್ತಿ ಅನ್ನೋದು ಎಲ್ಲ ಇದ್ದೇ ಇರುತ್ತೆ. ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಅಷ್ಟೇ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಇವೆಲ್ಲ ಒಂದು ಆ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರತಿ ತೊಗೊಂಡೋಗಿರೋರೆಲ್ಲ ಬಂದು ದೇವಸ್ಥಾನ ಮುಂದೆ ಎಲ್ಲ ಕುತ್ಕೊಂಡ್ವಿ. ದೇವ್ರನ್ನ ಅಲ್ಲಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋದ್ರು. ಬಟ್ ದೇವರು ಹೊತ್ಕೊಂಡು ಬಂದಿರೋರು ದೇವಸ್ಥಾನದೊಳಗಡೆ ಹೋಗಿದ್ದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಬಟ್ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಮಿಸ್ ಆಗಿದೆ ನೋಡಿ. ಆ ಕಡೆ ಊಟಕ್ಕೂ ಕೂಡ ಅವರೆಕಾಳು ಕೂಟ ಅಡುಗೆ ಮಾಡಿಸಿದ್ರು ಇಲ್ಲೇ ದೇವಸ್ಥಾನ ಹತ್ರನೇ. ಅಲ್ಲೇ ಊಟ ಎಲ್ಲ ಎಲ್ಲರಿಗೂ 3 ಊರವರೆಗೂ ಎಲ್ಲರಿಗೂ ಅಲ್ಲೇ ಅನ್ನದಾನ ಪ್ರಸಾದ ಇತ್ತು. ಅದು ಎಲ್ಲ ಊಟ ಎಲ್ಲ ಮಾಡಿಕೊಂಡು ನೈಟು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಇನ್ನು ಬೆಳಿಗ್ಗೆ ಅದು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ರೊಟ್ಟಿ ಮಾಡಿದ್ವಿ, ತಿಂತಾಯಿದ್ದೀವಿ. ಅವರೆಕಾಳು ಕೂಟ ನೈಟು ಮಾಡಿದ್ದು ಉಳಿದಿತ್ತು. ಅದೆಲ್ಲ ಊರವರೆಲ್ಲ ಸುಮಾರು ಜನ ಎಲ್ಲರಿಗೂ ಹಂಚಿ ನಾವು ಸ್ವಲ್ಪ ಎಲ್ಲ ತೊಗೊಂಡು ಉಳಿದಿದ್ದೆ ಎಲ್ಲ ರೊಟ್ಟಿ ಮಾಡಿದ್ವಲ್ಲ ಚೆನ್ನಾಗಿತ್ತು ಅಂತ ಅವರೆಕಾಳು ಕೂಟ್ಗೆ ತಿಂತಾಯಿದ್ದೀವಿ. ನಾನು ಇವತ್ತು ಹೊರಡಬೇಕು ಬ್ಯಾಂಗ್ಳೂರಿಗೆ. ಅದರಿಂದ 12:30 ಡೈರೆಕ್ಟ್ ನಮ್ಮೂರಿಂದನೇ ಬಸ್ ಇದೆ. ಅದರಿಂದ ಹೊರಡಬೇಕಾಗಿರೋದ್ರಿಂದ ನೆಕ್ಸ್ಟ್ ಡೇ ಸಂಡೇ ರಜೆನೂ ಇತ್ತು. ಬಟ್ ಕೆಲವೊಂದು ರೀಸನ್ನಿಂದ ನಾನು ಸ್ಯಾಟರ್ಡೇನೇ ಹೋಗಬೇಕಾಗಿತ್ತು. ಅದರಿಂದ ಎಲ್ಲ ತಿಂಡಿ ತಿಂದ್ಬಿಟ್ಟು ರೆಡಿ ಆಗೋಣ ಅಂತ ಎಲ್ಲ ರೆಡಿಯಾಗಿ, ಬಟ್ ಊರೊಳಗಡೆ ಇದೆ ಅದು ಏನೋ ಕೆಲಸ ರಸ್ತೆ ಕಾಮಗಾರಿ ನಡೀತಾ ಇದೆ ಅಂದ್ಬಿಟ್ಟು ಇದು ಅವತ್ತು ನೆನೆ ಆರತಿ ತೊಗೊಂಬಂದಿದ್ವಲ್ಲ, ಇಲ್ಲಿ ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಇಲ್ಲಿ ಊರೊಳಗಡೆ ಹೋಗಲ್ಲ ಅಂತೇಳಿ ಬಸ್ಸು. ಬಟ್ ಊರೊಳಗಡೆ ಹೋಗಿ ಅದು 1/2 hour 3/4 hour ಆದ್ಮೇಲೆ ಬತ್ತು. ಇಲ್ಲಂತೂ ಬಿಸಿಲೋ ವೆಯ್ಟ್ ಮಾಡಿ ಸಾಕಾಯಿತು. ಅಲ್ಲಿ ನೋಡಿ, ಅಲ್ಲಿ ಇಲ್ಲೊಂದು ಕರು ಹಾಕಿತ್ತು. ಮಣ್ಣಳ್ಳಿಯವರು ಯಾರು ಅವರು, ಇಲ್ಲಿ ಅವ್ರ ತೋಟ ಇಲ್ಲಿರೋದು. ಕರು ಹಾಕಿತ್ತು, ಎಷ್ಟು ಮುದ್ದಾಗಿದೆ ಅಂದರೆ ನೋಡಿ. ಪಾಪ ಕರು ನೋಡ್ಕೊಂಡು ಅಮ್ಮನಿಂದೆ ಹೋಗ್ತಾನೆ ಎಷ್ಟು ಚೆನ್ನಾಗಿ ಹೋಗ್ತಾಯಿತ್ತು ಅಂತ ಅವ್ರು ಗಾಡೀಲಿ ಕೂರಿಸ್ಕೊಳಕ್ಕೆ ಟ್ರೈ ಮಾಡಿದ್ರು. ಬಟ್ ಆಗಲಿಲ್ಲ. ಆಮೇಲೆ ನಡೆಸ್ಕೊಂಡೇ ಕರ್ಕೊಂಡೋದ್ರು. ಪಾಪ ಅದು ಖುಷಿ ಆಯಿತು. ಅವಾಗ ಹುಟ್ಟಿರೋ ಮಗು ನಮ್ಮ ಮನುಷ್ಯ ಇದು ಹೆಜ್ಜೆ ಹಾಕೋಕ್ಕೆ 1 ವರ್ಷ ತೊಗೋತೀವಿ. ಬಟ್ ಅವಕ್ಕೆ ಒಂದು 10 ನಿಮಿಷ ಸಾಕನ್ಸುತ್ತೆ ಅವಕ್ಕೆ ಹೆಜ್ಜೆ ಹಾಕೋಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಇದಾದ್ಮೇಲೆ ನಾನು ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇದಾದ್ಮೇಲೆ ಬಸ್ ಬಂದಮೇಲೆ ಇನ್ನು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಕೆರೆತೊಣ್ಣೂರು ಮಹತ್ವ ನಿಮಗೇನಾದರೂ ಗೊತ್ತಿದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೆಲವೊಂದು ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಬಟ್ ಇದು ಗೊತ್ತಿರೋರು ತುಂಬ ಜನ ಇದ್ದಾರೆ. ಇದ್ರ ಮಹತ್ವ ಇದ್ದರೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್ ಆಲ್. ಮಾತಾಡ್ತೀನಿ.